ಈ ಭೂಷ್ಣವರವರೇ, ಇಲ್ಲಿ ನಡೆದಿರ್ತಕ್ಕಂಥ ನಾನು ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ. ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ, ಮುಖಂಡ ಮಹನೀಯರೇ, ನಾನು ಇವತ್ತು ಸಿಂದಗಿಗೆ ಬಂದಿರತಕ್ಕಂಥದ್ದು ಏನಾಗಿದೆಯೋ ನೋಡ್ಲಿಕ್ಕೆ. ಆ ಸ್ಥಳವನ್ನು ಹೋಗಿ ಏನು ಡೆಮಾಲಿಷ್ ಮಾಡಿದಾರೋ ಅದನ್ನ ನೋಡಿದ್ರೆ ಹೃದಯ ಕಿತ್ತು ಬರ್ತದೆ ಕೈಗೆ. ಇಂಥ ಅನ್ಯಾಯವನ್ನ ಯಾರು ಕಟಕರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಟಕರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಲ್ಲಿನಂತ ಮನೆಗಳನ್ನು ಬೀಳಿಸಿದ್ದಾರೆ. ಇದರಲ್ಲಿ ತಪ್ಪು ಯಾರ್ದು ಅಲ್ಲಿಂದ ಪ್ರಶ್ನೆ ಪ್ರಾರಂಭ ಆಗುತ್ತೆ. ಮುನ್ಸಿಪಾಲಿಟಿ ಆ ಜಮೀನನ್ನು ಖರೀದಿ ಮಾಡ್ತದೆ, ತಗೊಳ್ತದೆ. ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ 10 ಎಕರೆ 35 ಗುಂಟೆ ಜಮೀನದು. ಒರಿಜಿನಲ್ ಪೇಪರ್ ಅಲ್ಲಿ 10 ಎಕರೆ 35 ಗುಂಟೆ ಇದೆ, 25 ಗುಂಟೆ ಇದೆ. ಆದ್ರೆ ಕಾನೂನು ಏನು ಹೇಳುತ್ತೆ ಅಂದ್ರೆ, ಆ ಜಮೀನಿನಲ್ಲಿ ಏನಾದ್ರೂ ಖರಾಬಿ ಜಮೀನ್ ಇದ್ರೆ, ಯಾವ ವ್ಯಕ್ತಿ ಸಂಪೂರ್ಣ ಜಮೀನನ್ನ ಖರೀದಿ ಮಾಡ್ಕೊಳ್ತಾರೋ ಆ ಜಮೀನಿನಲ್ಲಿ ಖರಾಬಿ ಕೂಡ ಆ ವ್ಯಕ್ತಿಗೆ ಸೇರುತ್ತೆ. ಇಲ್ಲಿ ನಡೆದಿರ್ತಕ್ಕಂಥ ಕುತಂತ್ರ ಎಂತದ್ದಂದ್ರೆ, ಆವತ್ತಿನಿಂದ ಮುನ್ಸಿಪಲ್ ಆಫೀಸರ್ಗಳು, ಅಧ್ಯಕ್ಷರುಗಳು ಆದವರು ಎಲ್ಲ ಸೇರಿ ಈ ಜನರಿಗೆ ಮೋಸ ಮಾಡಿದ್ದಾರೆ. ಇದು ಸರ್ಕಾರ ಜನರಿಗೆ ಮೋಸ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ಖರಾಬಿ ಜಮೀನು ಮಾರಾಟ ಮಾಡಿದ ಮೇಲೆ ಯಾವ ಮಾಡ್ತಿದ್ದಾರೆ ಅಂತ ತಿಳ್ಕೋಬೇಕು ನೀವು. ಇಷ್ಟಾದ್ರೂ ಕೂಡ ನಿಮ್ಮ ಓಟ್ ತಗೊಂಡವ್ರು ಯಾರು ಬರ್ಬೇಕಲ್ಲ ಇಲ್ಲಿ. ಕಾಂಗ್ರೆಸ್ ದಲಿತರು ಏನೋ ಹಿಂದುಳಿದವರು ಹೇಳ್ತದೆ ಭಾಷಣದಲ್ಲಿ, ಆಮೇಲೆ ಅದು ಮಾಡೋದನ್ನೇ ಮಾಡ್ತದೆ. ಅದಕ್ಕೆ ನೀವು ಕಣ್ಣು ಕುರುಡಾಗಿ ಓಟ್ ಹಾಕಿದ್ರಿ, ನಿಮ್ ಮನೆ ಕಳ್ಕೊಂಡಿರಿ. ಬುದ್ಧಿವಂತರಾಗಿದ್ದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಈಗ ಕೈ ಮೀರಿ ಹೋಗಿದೆ, ನಮಗ್ ಗೊತ್ತಿರ್ಲಿಲ್ಲ. ಇದು ಕೈ ಮೀರಿ ಹೋಗ್ಬಿಟ್ಟಿದೆ, ಮನೆ ಕಳ್ಕೊಂಡ್ಬಿಟ್ಟಿದ್ದೀರಿ ನೀವು. ಈಗ ಮನೆ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ಯೋಚನೆ ಮಾಡೋಣ. ನೀವು ಸ್ವಲ್ಪ ಶಾಂತರಾಗಿರ್ರಿ, ಸ್ವಲ್ಪ ದಿವಸ ನಾವೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಆಯ್ತಾ? ಇರ್ಲಿ. ಈ ಅನ್ಯಾಯಕ್ಕೆ ತಕ್ಕ ಶಾಸ್ತಿಯನ್ನ ಮುಂದೆ ಮಾಡೋಣ. ಆಗ್ಲಿ ಆಗ್ಲಿ, ನಮ್ಮ ಪ್ರಯತ್ನ ಏನೇನು ಮಾಡಬಹುದು ಎಲ್ಲ ಮಾಡ್ತೇವೆ. ಅಲ್ಲಿ ಹೋಗ್ತೇನೆ ಈಗ. ಅಲ್ಲಿ ಪರಿಸ್ಥಿತಿ ಪರಿಸ್ಥಿತಿ ಆದ್ರೆ ಅಲ್ಲಿ ಪರಿಸ್ಥಿತಿ ಆಮೇಲೆ 15 ದಿನ ಐತ್ರಿ, ಮಳಿ ಇಲ್ಲ, ಚಳಿ ಇಲ್ಲ, ಬಿಸಿಲಿಲ್ಲ, ಬೆಂಕಿಲ್ಲ ಸರ್. ನೀವೇ ನೋಡಿ ಸರ್, ಎಲ್ಲ ಮಾಡೋರು ಯಾರು ಕೇಳಕ್ ದಿಕ್ಕಿಲ್ರಿ, ಯಾರು ಬರ್ಲಕ್ ದಿಕ್ಕಿಲ್ಲ. ಊರಾಗ ಏನು ದಿಕ್ಕಿಲ್ಲ. ನಾನು ಈಗ ಅಲ್ಲಿ ಹೋಗ್ತೇನೆ. ಅಲ್ಲಿ ಹೋಗ್ತೀರೋ? ಅಲ್ಲಿ ಹೋಗ್ತೀವಿ. ಅಲ್ಲ ಈಗ ಇವರು ಇನ್ನೊಂದು ವರ್ಷ 2 ವರ್ಷ ಇರ್ತಾರ, ಇದು ಶುರುವಾಗದ ಮುಂಚೆ ಒಂದು ವಾರ 15 ದಿವಸ ಮುಂಚೆ ಹೇಳಿದ್ರು
ಏನಾದ್ರೂ ಮಾಡಬಹುದಾಗಿತ್ತು. ಯಾರು ಹೇಳಿಲ್ಲ. ಸರ್ ಇಲ್ಲಿ ಫಲಾನುಭವಿಗಳಿಗೆ ಭರವಸೆ ಕೊಟ್ಟಾರ ಸರ್, ನಾವು ಒಟ್ಟಕ್ಕೆ ಕಡುವಂಗಿಲ್ಲ ಅಂತ ಬಗೆಹರಿಸ್ತೀವಿ ಅಂತ ಹೇಳ್ಕೊತ ಹೋಗ್ಯಾರ ಸರ್. ಮತ್ತೆ ಅವ್ರು ಏನ್ ಮಾಡೋದು ಸರ್? ನಾಳೆ ಬೆಳಗ್ಗೆ ಡೆಮಾಲಿಷ್ ಮಾಡ್ಬೇಕು ಸರ್. ಹಿಂದಿನ ದಿನ ರಾತ್ರಿ ನಮ್ ಕೈ ಮೀರೋದು ಅಂತ ಹೇಳಿದಾಗ ಅವ್ರು ಏನ್ ಮಾಡ್ಬೇಕು ಸರ್? ಬೆಳಗ್ಗೆ ಮುಂದೋರು ಗಾಡಿ